ಲಿಂಗರಾಜಪುರದಲ್ಲಿರುವಂತಹ HP ಗ್ಯಾಸ್ ಮುಂದೆ ಜನ ಖಾಲಿ ಸಿಲಿಂಡರ್ ಇಟ್ಕೊಂಡು ಸಿಲಿಂಡರ್ ತಗೊಂಡು ಹೋಗೋದಕ್ಕೆ ಅವರು ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಪ್ರೊಪ್ರೈಟರ್ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಯಾಕೆ ಇಷ್ಟೊಂದು ಪ್ರಾಬ್ಲಮ್, ಯಾಕೆ ಮನೆಗಳಿಗೆ ಡೆಲಿವರಿ ಆಗ್ತಿಲ್ಲ? 100% ಮನೆಗೆ ಡೆಲಿವರಿ ಮಾಡ್ತಾ ಇದ್ದೀವಿ. ದೇರ್ ಇಸ್ ಡಿಲೇಡ್ ಡೆಲಿವರಿ. ಅಂದರೆ ಪ್ಯಾನಿಕ್ ಬುಕ್ಕಿಂಗ್ ಮಾಡಿ 5000 ಬುಕ್ಕಿಂಗ್ಸ್ ಆಗಿದೆ. ನಮಗೆ ಡೈಲಿ ಲೋಡ್ಸು ಒಂದು 500-600 ಸಿಲಿಂಡರ್ ಸಿಗುತ್ತೆ. ಈ ಥರ ರಶ್ ಆಗಿರೋ ಜನರಿಗೆ, ಹಳೆ ಬುಕ್ಕಿಂಗ್ ಅವ್ರಿಗೆ ನಾವು ಇಲ್ಲೂ ಸೆಲ್ಫ್ ಡೆಲಿವರಿ ವಿತ್ ರಿಬೇಟು ಕೊಡ್ತಾ ಇದ್ದೀವಿ. ಆ್ಯಂಡ್ ಮನೆಗೂ ಡೆಲಿವರಿ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 200 ಡೆಲಿವರೀಸ್. ಇವಾಗ ಇದೆಲ್ಲ ಖಾಲಿ ಆದಮೇಲೆ ಅವರ್ ಬಾಯ್ಸ್ ವಿಲ್ ಗೋ ಟೇಕ್ ದ ಸಿಲಿಂಡರ್. ಪರ್ ಡೇ ಎಷ್ಟು ಡೆಲಿವರಿ ಮುಂಚೆ ಆಗ್ತಾ ಇತ್ತು, ಈಗ ಎಷ್ಟು ಮಾಡ್ತಾ ಇದ್ದೀವಿ? ಸೇಮ್, ಇಟ್ ಇಸ್ ಅರೌಂಡ್ 600 ಸಿಲಿಂಡರ್ಸ್ ಬರ್ತಾ ಇತ್ತು. ವಿ ಆರ್ ಸ್ಟಿಲ್ ಗೆಟಿಂಗ್ 600 ಸಿಲಿಂಡರ್. ಬಟ್ ಬುಕ್ಕಿಂಗ್ ನಮಗೆ 400 ಬುಕ್ಕಿಂಗ್ ಆಗ್ತಾ ಇತ್ತು ಡೈಲಿ. ಬಟ್ ಓವರ್ ನೈಟ್ ವಿ ರಿಸೀವ್ 2000-3000 ಬುಕ್ಕಿಂಗ್ಸ್. ಸೊ ಅದನ್ನು ಕವರ್ ಅಪ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಸೊ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಅಂದರೆ ಮನೆಗಳಿಗೆ ಪ್ರಿಫರೆನ್ಸಲ್ಲಿ ಯಾರಿಗೆ ಕಳಿಸ್ತಾ ಇದ್ದೀರಾ? ಯಾಕಂದರೆ ಕೆಲವರನ್ನು ಮಾತಾಡಿಸೋ ಸಂದರ್ಭದಲ್ಲಿ 15 ದಿನ ಆಯಿತು, 20 ದಿನ ಆಯಿತು, OTP ಬಂದಿದೆ, ಇನ್ನೂ ಬಂದಿಲ್ಲ ಅಂತ ಹೇಳಿ ಅಷ್ಟೊಂದು ಡಿಲೇ ಆಗ್ತಿದೆಯಾ ಕಳಿಸ್ತಾ? ಇಲ್ಲ, ನಮ್ಮ ಬುಕ್ಕಿಂಗ್ ಸಿಸ್ಟಮಲ್ಲಿ ಅಷ್ಟೊಂದು ಡಿಲೇ ಇಲ್ಲ. ಇಟ್ ಈಸ್ ಓನ್ಲಿ ಅರೌಂಡ್ 7 days to 8 days. ನಮ್ಮ ಬ್ಯಾಕ್ಲಾಗ್ ಲಿಸ್ಟ್ ಪ್ರಕಾರ ನಮಗೆ 7 to 8 days ಬ್ಯಾಕ್ಲಾಗ್ ಇದೆ. ಹಳೆ ಬಿಲ್ಸ್ಗಳು ಆಫ್ಟರ್ ಆಲ್ ದ ಪೀಪಲ್ ಆರ್ ಸ್ಯಾಟಿಸ್ಫೈಡ್ ಓವರ್ ಹಿಯರ್, ಈವ್ನಿಂಗ್ ಟೈಮಲ್ಲಿ ಆಫ್ಟರ್ ಪೋಸ್ಟ್ 4 o'clock ನಾವು ಹಳೆ ಬಿಲ್ ಅಂದರೆ ಬಿಫೋರ್ ಇವತ್ತು 24th ಅಂದರೆ ಆಲ್ಮೋಸ್ಟ್ 12th ಬುಕ್ಕಿಂಗ್ ಮಾಡಿರೋರಿಗೆಲ್ಲ ಮನೆಗೆ ಹೋಮ್ ಡೆಲಿವರಿನೂ ಮಾಡಿಸ್ತಾ ಇದ್ದೀವಿ. ಈಗ 600 ಸಿಲಿಂಡರ್ಸ್ ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ಮನೆಗೆ ಎಷ್ಟು ಕಳಿಸ್ತಾ ಇದ್ದೀರಾ ಅರೌಂಡ್? ಜೊತೆಗೆ ಇಲ್ಲಿ ಬರೋರಿಗೆ ಎಷ್ಟು ಕೊಡ್ತಾ ಇದ್ದೀರಾ? ಯಾವ ಥರ ಮಾಡ್ತಾ? ಈದು ಮತ್ತು ಉಗಾದಿ ಫೆಸ್ಟಿವಲ್ ಇರೋ ಟೈಮಲ್ಲಿ ವಿ ಆರ್ ಗಿವಿಂಗ್ ಪ್ರಿಫರೆನ್ಸ್ ಟು ಪೀಪಲ್ ಹೂ ಆರ್ ಕಮಿಂಗ್ ಹಿಯರ್. ಬಿಕಾಸ್ ಈದ್ ಆ್ಯಂಡ್ ಉಗಾದಿ ಹಬ್ಬ ಇರೋ ಟೈಮಲ್ಲಿ ಪ್ರಿಫರೆನ್ಸ್ ಕೊಟ್ಬಿಟ್ಟು ಇಲ್ಲೇ ಕೊಡ್ತಾ ಇದ್ವಿ. ವಿ ಸೆಂಡ್ ಅರೌಂಡ್ 100-150 ಸಿಲಿಂಡರ್ಸ್ ದಟ್ ಡೇ. ಟುಡೇ ವಿ ವಿಲ್ ಸೆಂಡ್ ಅರೌಂಡ್ 200-250 ಸಿಲಿಂಡರ್ಸ್ ಫ್ರಮ್ ದ ಗೋಡೌನ್ ಫಾರ್ ಡೆಲಿವರಿ. ಯಾರ್ಯಾರು ಬಂದಿದ್ದಾರೋ ಅವ್ರು ಟೋಕನ್ ಕೊಟ್ಬಿಟ್ಟು ಅರೌಂಡ್ ವಾಟ್ ಎವರ್ ಲೋಡ್ ವಿ ಹ್ಯಾವ್ ವಿ ವಿಲ್ ಡೆಲಿವರ್. ಅಂದರೆ ಯುದ್ಧದ ಎಫೆಕ್ಟಿಂದ ಇಷ್ಟೊಂದು ಡಿಲೇ ಆಗ್ತಾ ಇರೋದಾ, ಪ್ಯಾನಿಕ್ ಬುಕ್ಕಿಂಗಿಂದ ಆಗ್ತಾ ಇರುವಂಥದ್ದು, ಅಥವಾ ಸಪ್ಲೈ ಕಮ್ಮಿಯಾಗಿ ಈ ಥರ ಆಗ್ತಾ ಇದೆ? ಈಗ ಪ್ಯಾನಿಕ್ ಬುಕ್ಕಿಂಗಿಂದ ಈ ಥರ ಆಗ್ತಾ ಇರೋದು. ಯೂಶಲಿ 400 ಬುಕ್ಕಿಂಗ್ಸ್ ಡೈಲಿ ಬರ್ತಾ ಇತ್ತು ನಮಗೆ. ಬಟ್ ವಿ ಓವರ್ ನೈಟ್ ವಿವ್ ಗಾಟ್ 2000-3000 ಬುಕ್ಕಿಂಗ್ಸ್. ಅದು ಪೈಲಪ್ ಆಗಿ ವಿವ್ ಗಾಟ್ ಅರೌಂಡ್ 5000 ಬುಕ್ಕಿಂಗ್ಸ್ ಟುಡೇ. ವಿನಯ್ ಅಂತ. ಸೊ ವಿನಯ್ ಅವರು ಹೇಳ್ತಾ ಇದ್ರು, ಅಂದರೆ ಪ್ಯಾನಿಕ್ ಬುಕ್ಕಿಂಗಿಂದ ಈ ಥರ ಜನ ಇಲ್ಲಿ ಬಂದು ನಿಲ್ತಾ ಇದ್ದಾರೆ. ಜೊತೆಗೆ ಹಬ್ಬದ ಸಂದರ್ಭದಲ್ಲೂ ಕೂಡ ನಾವು ಸಾಕಷ್ಟು ಜನರಿಗೆ ಬುಕ್ಕಿಂಗನ್ನು ಕೊಡ್ತಾ ಇದ್ವಿ, ಅಂದರೆ ಸಿಲಿಂಡರ್ಗಳನ್ನು ಕೊಡ್ತಾ ಇದ್ವಿ. ಇದೀಗ ಪ್ಯಾನಿಕ್ ಬುಕ್ಕಿಂಗ್ ಆಗಿ ಜನ ಯಾರೆಲ್ಲ ಬಂದಿದ್ದಾರೆ, ಇಲ್ಲೂ ಬಂದು ಸಿಲಿಂಡರ್ ತೊಗೊಂಡು ಹೋಗೋರಿದ್ದಾರೆ, ಅವರಿಗೆ ಟೋಕನ್ಗಳನ್ನು ಕೊಟ್ಟು ಅವ್ರಿಗೂ ಕೂಡ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಇದು ಡೊಮೆಸ್ಟಿಕ್ ಸಿಲಿಂಡರ್ ಅಭಾವ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮುಂಚೆ 500ರಿಂದ 600 ಬುಕ್ಕಿಂಗ್ಸ್ ಆಗ್ತಾ ಇತ್ತು, ಈಗ 2000 ಬುಕ್ಕಿಂಗ್ಸ್ ಆಗ್ತಾ ಇದೆ. ಹೀಗಾಗಿ ಕೊಡೋದಕ್ಕೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ಅದನ್ನು ನಾವು ಕೊಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನ ಕೂಡ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಿಂಗರಾಜಪುರದಲ್ಲಿರುವಂತಹ HP ಗ್ಯಾಸ್ ಮುಂದೆ ಜನ ಖಾಲಿ ಸಿಲಿಂಡರ್ ಇಟ್ಕೊಂಡು ಸಿಲಿಂಡರ್ ತಗೊಂಡು ಹೋಗೋದಕ್ಕೆ ಅವರು ಪ್ರಯತ್ನವನ್ನ ಪಡ್ತಾ ಇರುವಂಥದ್ದು. ಪ್ರೊಪ್ರೈಟರ್ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಯಾಕೆ ಇಷ್ಟೊಂದು ಪ್ರಾಬ್ಲಮ್, ಯಾಕೆ ಮನೆಗಳಿಗೆ ಡೆಲಿವರಿ ಆಗ್ತಿಲ್ಲ? 100% ಮನೆಗೆ ಡೆಲಿವರಿ ಮಾಡ್ತಾ ಇದ್ದೀವಿ. ದೇರ್ ಇಸ್ ಡಿಲೇಡ್ ಡೆಲಿವರಿ. ಅಂದರೆ ಪ್ಯಾನಿಕ್ ಬುಕ್ಕಿಂಗ್ ಮಾಡಿ 5000 ಬುಕ್ಕಿಂಗ್ಸ್ ಆಗಿದೆ. ನಮಗೆ ಡೈಲಿ ಲೋಡ್ಸು ಒಂದು 500-600 ಸಿಲಿಂಡರ್ ಸಿಗುತ್ತೆ. ಈ ಥರ ರಶ್ ಆಗಿರೋ ಜನರಿಗೆ, ಹಳೆ ಬುಕ್ಕಿಂಗ್ ಅವ್ರಿಗೆ ನಾವು ಇಲ್ಲೂ ಸೆಲ್ಫ್ ಡೆಲಿವರಿ ವಿತ್ ರಿಬೇಟು ಕೊಡ್ತಾ ಇದ್ದೀವಿ. ಆ್ಯಂಡ್ ಮನೆಗೂ ಡೆಲಿವರಿ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 200 ಡೆಲಿವರೀಸ್. ಇವಾಗ ಇದೆಲ್ಲ ಖಾಲಿ ಆದಮೇಲೆ ಅವರ್ ಬಾಯ್ಸ್ ವಿಲ್ ಗೋ ಟೇಕ್ ದ ಸಿಲಿಂಡರ್. ಪರ್ ಡೇ ಎಷ್ಟು ಡೆಲಿವರಿ ಮುಂಚೆ ಆಗ್ತಾ ಇತ್ತು, ಈಗ ಎಷ್ಟು ಮಾಡ್ತಾ ಇದ್ದೀವಿ? ಸೇಮ್, ಇಟ್ ಇಸ್ ಅರೌಂಡ್ 600 ಸಿಲಿಂಡರ್ಸ್ ಬರ್ತಾ ಇತ್ತು. ವಿ ಆರ್ ಸ್ಟಿಲ್ ಗೆಟಿಂಗ್ 600 ಸಿಲಿಂಡರ್. ಬಟ್ ಬುಕ್ಕಿಂಗ್ ನಮಗೆ 400 ಬುಕ್ಕಿಂಗ್ ಆಗ್ತಾ ಇತ್ತು ಡೈಲಿ. ಬಟ್ ಓವರ್ ನೈಟ್ ವಿ ರಿಸೀವ್ 2000-3000 ಬುಕ್ಕಿಂಗ್ಸ್. ಸೊ ಅದನ್ನು ಕವರ್ ಅಪ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಸೊ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಅಂದರೆ ಮನೆಗಳಿಗೆ ಪ್ರಿಫರೆನ್ಸಲ್ಲಿ ಯಾರಿಗೆ ಕಳಿಸ್ತಾ ಇದ್ದೀರಾ? ಯಾಕಂದರೆ ಕೆಲವರನ್ನು ಮಾತಾಡಿಸೋ ಸಂದರ್ಭದಲ್ಲಿ 15 ದಿನ ಆಯಿತು, 20 ದಿನ ಆಯಿತು, OTP ಬಂದಿದೆ, ಇನ್ನೂ ಬಂದಿಲ್ಲ ಅಂತ ಹೇಳಿ ಅಷ್ಟೊಂದು ಡಿಲೇ ಆಗ್ತಿದೆಯಾ ಕಳಿಸ್ತಾ? ಇಲ್ಲ, ನಮ್ಮ ಬುಕ್ಕಿಂಗ್ ಸಿಸ್ಟಮಲ್ಲಿ ಅಷ್ಟೊಂದು ಡಿಲೇ ಇಲ್ಲ. ಇಟ್ ಈಸ್ ಓನ್ಲಿ ಅರೌಂಡ್ 7 days to 8 days. ನಮ್ಮ ಬ್ಯಾಕ್ಲಾಗ್ ಲಿಸ್ಟ್ ಪ್ರಕಾರ ನಮಗೆ 7 to 8 days ಬ್ಯಾಕ್ಲಾಗ್ ಇದೆ. ಹಳೆ ಬಿಲ್ಸ್ಗಳು ಆಫ್ಟರ್ ಆಲ್ ದ ಪೀಪಲ್ ಆರ್ ಸ್ಯಾಟಿಸ್ಫೈಡ್ ಓವರ್ ಹಿಯರ್, ಈವ್ನಿಂಗ್ ಟೈಮಲ್ಲಿ ಆಫ್ಟರ್ ಪೋಸ್ಟ್ 4 o'clock ನಾವು ಹಳೆ ಬಿಲ್ ಅಂದರೆ ಬಿಫೋರ್ ಇವತ್ತು 24th ಅಂದರೆ ಆಲ್ಮೋಸ್ಟ್ 12th ಬುಕ್ಕಿಂಗ್ ಮಾಡಿರೋರಿಗೆಲ್ಲ ಮನೆಗೆ ಹೋಮ್ ಡೆಲಿವರಿನೂ ಮಾಡಿಸ್ತಾ ಇದ್ದೀವಿ. ಈಗ 600 ಸಿಲಿಂಡರ್ಸ್ ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ಮನೆಗೆ ಎಷ್ಟು ಕಳಿಸ್ತಾ ಇದ್ದೀರಾ ಅರೌಂಡ್? ಜೊತೆಗೆ ಇಲ್ಲಿ ಬರೋರಿಗೆ ಎಷ್ಟು ಕೊಡ್ತಾ ಇದ್ದೀರಾ? ಯಾವ ಥರ ಮಾಡ್ತಾ? ಈದು ಮತ್ತು ಉಗಾದಿ ಫೆಸ್ಟಿವಲ್ ಇರೋ ಟೈಮಲ್ಲಿ ವಿ ಆರ್ ಗಿವಿಂಗ್ ಪ್ರಿಫರೆನ್ಸ್ ಟು ಪೀಪಲ್ ಹೂ ಆರ್ ಕಮಿಂಗ್ ಹಿಯರ್. ಬಿಕಾಸ್ ಈದ್ ಆ್ಯಂಡ್ ಉಗಾದಿ ಹಬ್ಬ ಇರೋ ಟೈಮಲ್ಲಿ ಪ್ರಿಫರೆನ್ಸ್ ಕೊಟ್ಬಿಟ್ಟು ಇಲ್ಲೇ ಕೊಡ್ತಾ ಇದ್ವಿ. ವಿ ಸೆಂಡ್ ಅರೌಂಡ್ 100-150 ಸಿಲಿಂಡರ್ಸ್ ದಟ್ ಡೇ. ಟುಡೇ ವಿ ವಿಲ್ ಸೆಂಡ್ ಅರೌಂಡ್ 200-250 ಸಿಲಿಂಡರ್ಸ್ ಫ್ರಮ್ ದ ಗೋಡೌನ್ ಫಾರ್ ಡೆಲಿವರಿ. ಯಾರ್ಯಾರು ಬಂದಿದ್ದಾರೋ ಅವ್ರು ಟೋಕನ್ ಕೊಟ್ಬಿಟ್ಟು ಅರೌಂಡ್ ವಾಟ್ ಎವರ್ ಲೋಡ್ ವಿ ಹ್ಯಾವ್ ವಿ ವಿಲ್ ಡೆಲಿವರ್. ಅಂದರೆ ಯುದ್ಧದ ಎಫೆಕ್ಟಿಂದ ಇಷ್ಟೊಂದು ಡಿಲೇ ಆಗ್ತಾ ಇರೋದಾ, ಪ್ಯಾನಿಕ್ ಬುಕ್ಕಿಂಗಿಂದ ಆಗ್ತಾ ಇರುವಂಥದ್ದು, ಅಥವಾ ಸಪ್ಲೈ ಕಮ್ಮಿಯಾಗಿ ಈ ಥರ ಆಗ್ತಾ ಇದೆ? ಈಗ ಪ್ಯಾನಿಕ್ ಬುಕ್ಕಿಂಗಿಂದ ಈ ಥರ ಆಗ್ತಾ ಇರೋದು. ಯೂಶಲಿ 400 ಬುಕ್ಕಿಂಗ್ಸ್ ಡೈಲಿ ಬರ್ತಾ ಇತ್ತು ನಮಗೆ. ಬಟ್ ವಿ ಓವರ್ ನೈಟ್ ವಿವ್ ಗಾಟ್ 2000-3000 ಬುಕ್ಕಿಂಗ್ಸ್. ಅದು ಪೈಲಪ್ ಆಗಿ ವಿವ್ ಗಾಟ್ ಅರೌಂಡ್ 5000 ಬುಕ್ಕಿಂಗ್ಸ್ ಟುಡೇ. ವಿನಯ್ ಅಂತ.
ಸೊ ವಿನಯ್ ಅವರು ಹೇಳ್ತಾ ಇದ್ರು ಅಂದ್ರೆ ಪ್ಯಾನಿಕ್ ಬುಕ್ಕಿಂಗ್ ಇಂದ ಈ ತರ ಜನ ಇಲ್ಲಿ ಬಂದು ನಿಲ್ತಾ ಇದ್ದಾರೆ. ಜೊತೆಗೆ ಹಬ್ಬದ ಸಂದರ್ಭದಲ್ಲೂ ಕೂಡ ನಾವು ಸಾಕಷ್ಟು ಜನರಿಗೆ ಬುಕ್ಕಿಂಗ್ ಕೊಡ್ತಾ ಇದ್ವಿ, ಅಂದ್ರೆ ಸಿಲಿಂಡರ್ಗಳನ್ನ ಕೊಡ್ತಾ ಇದ್ವಿ. ಇದೀಗ ಪ್ಯಾನಿಕ್ ಬುಕ್ಕಿಂಗ್ ಆಗಿ ಜನ ಯಾರೆಲ್ಲ ಬಂದಿದ್ದಾರೆ ಇಲ್ಲೂ ಬಂದು ಸಿಲಿಂಡರ್ ತಗೊಂಡು ಹೋಗೋರು ಇದ್ದಾರೆ, ಅವರಿಗೆ ಟೋಕನ್ಗಳನ್ನ ಕೊಟ್ಟು ಅವ್ರಿಗೂ ಕೂಡ ವಿತರಣೆಯನ್ನ ಮಾಡ್ತಾ ಇದೀವಿ. ಇದು ಡೊಮೆಸ್ಟಿಕ್ ಸಿಲಿಂಡರ್ ಅಭಾವ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮುಂಚೆ 500ರಿಂದ 600 ಬುಕ್ಕಿಂಗ್ಸ್ ಆಗ್ತಾ ಇತ್ತು, ಈಗ 2000 ಬುಕ್ಕಿಂಗ್ಸ್ ಆಗ್ತಾ ಇದೆ. ಹೀಗಾಗಿ ಕೊಡೋದಕ್ಕೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ಅದನ್ನ ನಾವು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನ ಕೂಡ ಹಂಚಿಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಿಂಗರಾಜಪುರದಲ್ಲಿರುವಂತಹ HB ಗ್ಯಾಸ್ ಮುಂದೆ ಜನ ಖಾಲಿ ಸಿಲಿಂಡರ್ ಇಟ್ಕೊಂಡು ಸಿಲಿಂಡರ್ ತಗೊಂಡು ಹೋಗೋದಕ್ಕೆ ಅವರು ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಪ್ರೊಪ್ರೈಟರ್ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಯಾಕೆ ಇಷ್ಟೊಂದು ಪ್ರಾಬ್ಲಮ್, ಯಾಕೆ ಮನೆಗಳಿಗೆ ಡೆಲಿವರಿ ಆಗ್ತಿಲ್ಲ? 100% ಮನೆಗೆ ಡೆಲಿವರಿ ಮಾಡ್ತಾ ಇದ್ದೀವಿ. ದೇರ್ ಇಸ್ ಡಿಲೇಡ್ ಡೆಲಿವರಿ. ಅಂದರೆ ಪ್ಯಾನಿಕ್ ಬುಕ್ಕಿಂಗ್ ಮಾಡಿ 5000 ಬುಕ್ಕಿಂಗ್ಸ್ ಆಗಿದೆ. ನಮಗೆ ಡೈಲಿ ಲೋಡ್ಸು ಒಂದು 500-600 ಸಿಲಿಂಡರ್ ಸಿಗುತ್ತೆ. ಈ ಥರ ರಶ್ ಆಗಿರೋ ಜನರಿಗೆ, ಹಳೆ ಬುಕ್ಕಿಂಗ್ ಅವ್ರಿಗೆ ನಾವು ಇಲ್ಲೂ ಸೆಲ್ಫ್ ಡೆಲಿವರಿ ವಿತ್ ರಿಬೇಟು ಕೊಡ್ತಾ ಇದ್ದೀವಿ. ಆ್ಯಂಡ್ ಮನೆಗೂ ಡೆಲಿವರಿ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 200 ಡೆಲಿವರೀಸ್. ಇವಾಗ ಇದೆಲ್ಲ ಖಾಲಿ ಆದಮೇಲೆ ಅವರ್ ಬಾಯ್ಸ್ ವಿಲ್ ಗೋ ಟೇಕ್ ದ ಸಿಲಿಂಡರ್. ಪರ್ ಡೇ ಎಷ್ಟು ಡೆಲಿವರಿ ಮುಂಚೆ ಆಗ್ತಾ ಇತ್ತು, ಈಗ ಎಷ್ಟು ಮಾಡ್ತಾ ಇದ್ದೀರಾ? ಸೇಮ್, ಇಟ್ ಇಸ್ ಅರೌಂಡ್ 600 ಸಿಲಿಂಡರ್ಸ್ ಬರ್ತಾ ಇತ್ತು. ವಿ ಆರ್ ಸ್ಟಿಲ್ ಗೆಟಿಂಗ್ 600 ಸಿಲಿಂಡರ್. ಬಟ್ ಬುಕ್ಕಿಂಗ್ ನಮಗೆ 400 ಬುಕ್ಕಿಂಗ್ ಆಗ್ತಾ ಇತ್ತು ಡೈಲಿ. ಬಟ್ ಓವರ್ ನೈಟ್ ವಿ ರಿಸೀವ್ 2000-3000 ಬುಕ್ಕಿಂಗ್ಸ್. ಸೊ ಅದನ್ನು ಕವರ್ ಅಪ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಸೊ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಅಂದರೆ ಮನೆಗಳಿಗೆ ಪ್ರಿಫರೆನ್ಸಲ್ಲಿ ಯಾರಿಗೆ ಕಳಿಸ್ತಾ ಇದ್ದೀರಾ? ಯಾಕಂದರೆ ಕೆಲವರನ್ನು ಮಾತಾಡಿಸೋ ಸಂದರ್ಭದಲ್ಲಿ 15 ದಿನ ಆಯಿತು, 20 ದಿನ ಆಯಿತು, OTP ಬಂದಿದೆ, ಇನ್ನೂ ಬಂದಿಲ್ಲ ಅಂತ ಹೇಳಿ ಅಷ್ಟೊಂದು ಡಿಲೇ ಆಗ್ತಿದೆಯಾ ಕಳಿಸಿ? ಇಲ್ಲ, ನಮ್ಮ ಬುಕ್ಕಿಂಗ್ ಸಿಸ್ಟಮಲ್ಲಿ ಅಷ್ಟೊಂದು ಡಿಲೇ ಇಲ್ಲ. ಇಟ್ ಈಸ್ ಓನ್ಲಿ ಅರೌಂಡ್ 7 ಡೇಸ್. 7 days to 8 days. ನಮ್ಮ ಬ್ಯಾಕ್ಲಾಗ್ ಲಿಸ್ಟ್ ಪ್ರಕಾರ ನಮಗೆ 7 to 8 days ಬ್ಯಾಕ್ಲಾಗ್ ಇದೆ. ಹಳೆ ಬಿಲ್ಸ್ಗಳು ಆಫ್ಟರ್ ಆಲ್ ದ ಪೀಪಲ್ ಆರ್ ಸ್ಯಾಟಿಸ್ಫೈಡ್ ಓವರ್ ಹಿಯರ್, ಈವ್ನಿಂಗ್ ಟೈಮಲ್ಲಿ ಆಫ್ಟರ್ ಪೋಸ್ಟ್ 4 o'clock ನಾವು ಹಳೆ ಬಿಲ್ ಅಂದರೆ ಬಿಫೋರ್ ಇವತ್ತು 24th ಅಂದರೆ ಆಲ್ಮೋಸ್ಟ್ 12th ಬುಕ್ಕಿಂಗ್ ಮಾಡಿರೋರಿಗೆಲ್ಲ ಮನೆಗೆ ಹೋಮ್ ಡೆಲಿವರಿನೂ ಮಾಡಿಸ್ತಾ ಇದ್ದೀವಿ. ಈಗ 600 ಸಿಲಿಂಡರ್ಸ್ ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ಮನೆಗೆ ಎಷ್ಟು ಕಳಿಸ್ತಾ ಇದ್ದೀರಾ ಅರೌಂಡ್? ಜೊತೆಗೆ ಇಲ್ಲಿ ಬರೋರಿಗೆ ಎಷ್ಟು ಕೊಡ್ತಾ ಇದ್ದೀರಾ? ಯಾವ ಥರ ಮಾಡ್ತಾ ಇದ್ದೀರಾ? ಈದು ಮತ್ತು ಉಗಾದಿ ಫೆಸ್ಟಿವಲ್ ಇರೋ ಟೈಮಲ್ಲಿ ವಿ ಆರ್ ಗಿವಿಂಗ್ ಪ್ರಿಫರೆನ್ಸ್ ಟು ಪೀಪಲ್ ಹೂ ಆರ್ ಕಮಿಂಗ್ ಹಿಯರ್. ಬಿಕಾಸ್ ಈದ್ ಆ್ಯಂಡ್ ಯುಗಾದಿ ಹಬ್ಬ ಇರೋ ಟೈಮಲ್ಲಿ ಪ್ರಿಫರೆನ್ಸ್ ಕೊಟ್ಬಿಟ್ಟು ಇಲ್ಲೇ ಕೊಡ್ತಾ ಇದ್ವಿ. ವಿ ಸೆಂಡ್ ಅರೌಂಡ್ 100-150 ಸಿಲಿಂಡರ್ಸ್ ದಟ್ ಡೇ. ಟುಡೇ ವಿ ವಿಲ್ ಸೆಂಡ್ ಅರೌಂಡ್ 200-250 ಸಿಲಿಂಡರ್ಸ್ ಫ್ರಮ್ ದ ಗೋಡೌನ್ ಫಾರ್ ಡೆಲಿವರಿ. ಯಾರ್ಯಾರು ಬಂದಿದ್ದಾರೋ ಅವ್ರು ಟೋಕನ್ ಕೊಟ್ಬಿಟ್ಟು ಅರೌಂಡ್ ವಾಟ್ ಎವರ್ ಲೋಡ್ ವಿ ಹ್ಯಾವ್ ವಿ ವಿಲ್ ಡೆಲಿವರ್. ಅಂದರೆ ಯುದ್ಧದ ಎಫೆಕ್ಟಿಂದ ಇಷ್ಟೊಂದು ಡಿಲೇ ಆಗ್ತಾ ಇರೋದಾ, ಪ್ಯಾನಿಕ್ ಬುಕ್ಕಿಂಗಿಂದ ಆಗ್ತಾ ಇರೋವಂಥದ್ದು, ಅಥವಾ ಸಪ್ಲೈ ಕಮ್ಮಿಯಾಗಿ ಈ ಥರ ಆಗ್ತಾ ಇದೆ? ಈ ಪ್ಯಾನಿಕ್ ಬುಕ್ಕಿಂಗಿಂದ ಈ ಥರ ಆಗ್ತಾ ಇರೋದು. ಯೂಶಲಿ 400 ಬುಕ್ಕಿಂಗ್ಸ್ ಡೈಲಿ ಬರ್ತಾ ಇತ್ತು ನಮಗೆ. ಬಟ್ ವಿ ಓವರ್ ನೈಟ್ ವಿವ್ ಗಾಟ್ 2000-3000 ಬುಕ್ಕಿಂಗ್ಸ್. ಅದು ಪೈಲಪ್ ಆಗಿ ವಿವ್ ಗಾಟ್ ಅರೌಂಡ್ 5000 ಬುಕ್ಕಿಂಗ್ಸ್ ಟುಡೇ. ವಿನಯ್ ಅಂತ. ಸೊ ವಿನಯ್ ಅವರು ಹೇಳ್ತಾ ಇದ್ರು ಅಂದ್ರೆ ಪ್ಯಾನಿಕ್ ಬುಕ್ಕಿಂಗ್ ಇಂದ ಈ ತರ ಜನ ಇಲ್ಲಿ ಬಂದು ನಿಲ್ತಾ ಇದ್ದಾರೆ. ಜೊತೆಗೆ ಹಬ್ಬದ ಸಂದರ್ಭದಲ್ಲೂ ಕೂಡ ನಾವು ಸಾಕಷ್ಟು ಜನರಿಗೆ ಬುಕ್ಕಿಂಗ್ ಕೊಡ್ತಾ ಇದ್ವಿ, ಅಂದ್ರೆ ಸಿಲಿಂಡರ್ಗಳನ್ನ ಕೊಡ್ತಾ ಇದ್ವಿ. ಇದೀಗ ಪ್ಯಾನಿಕ್ ಬುಕ್ಕಿಂಗ್ ಆಗಿ ಜನ ಯಾರೆಲ್ಲ ಬಂದಿದ್ದಾರೆ ಇಲ್ಲೂ ಬಂದು ಸಿಲಿಂಡರ್ ತಗೊಂಡು ಹೋಗೋರು ಇದ್ದಾರೆ, ಅವರಿಗೆ ಟೋಕನ್ಗಳನ್ನ ಕೊಟ್ಟು ಅವ್ರಿಗೂ ಕೂಡ ವಿತರಣೆಯನ್ನ ಮಾಡ್ತಾ ಇದೀವಿ. ಇದು ಡೊಮೆಸ್ಟಿಕ್ ಸಿಲಿಂಡರ್ ಅಭಾವ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮುಂಚೆ 500ರಿಂದ 600 ಬುಕ್ಕಿಂಗ್ಸ್ ಆಗ್ತಾ ಇತ್ತು, ಈಗ 2000 ಬುಕ್ಕಿಂಗ್ಸ್ ಆಗ್ತಾ ಇದೆ. ಹೀಗಾಗಿ ಕೊಡೋದಕ್ಕೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ಅದನ್ನ ನಾವು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನ ಕೂಡ ಹಂಚಿಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.